ಪಾರ್ಥ ಅಮ್ಮ ಎಲ್ಲೋ ನಿನ್ನ ಅಣ್ಣಾದಿಗೆ ಇಬ್ಬರು ಕಾಣಿಸ್ತಾ ಇಲ್ಲ. ಮಾವ ಅವರಿಬ್ರು ಹೊರಗಡೆ ಹೋಗಿದ್ದಾರೆ. ಹಾಂ 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 ಆ್ಯನಿವರ್ಸರಿನ ಗ್ರ್ಯಾಂಡಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಕೊನೆ ಕ್ಯಾನ್ಸಲ್ ಮಾಡಿ ಈಗ ಇಬ್ಬರು ಒಟ್ಟಿಗೆ ಹೊರಗಡೆ ಹೋಗಿದಾರಲ್ವಾ? ಮಾವ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಮೋಸ್ಟ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ. ಒಳ್ಳೆದಾಯ್ತು ಪಾರ್ಥ, ಬದುಕಿ ತುಂಬ ಕಷ್ಟನೇ ತಿಂದಿದ್ದಾರೆ. ಈಗಲಾದ್ರೂ ಖುಷಿಯಲ್ಲಿ ಇರಲಿ ಬಿಡು. ನನಗೂ ಅದೇ ಬೇಕು ಮಾವ. ಅವ್ರು ಯಾವಾಗಲೂ ಹೀಗೆ 100 ವರ್ಷ ಖುಷಿಯಾಗಿರ್ಬೇಕು ಆ್ಯಂಡ್ ನಾವು ಅದನ್ನು ನೋಡ್ತಾ ಖುಷಿ ಪಡಬೇಕು ಅಲ್ಲ ಮಾವ? ಪಾರ್ಥ, ನಿನ್ನತ್ತೊಂದು ಮಾತು ಕೇಳಲ್ಲ? ಏನು ಮಾವ? ಅಲ್ಲ, ನೀನು ಇತ್ತೀಚೆಗೆ ನಿನ್ನ ಅತ್ತಿಗೆನ ಗಮನಿಸಿದ್ಯಾ? ಯಾಕೆ ಮಾವ, ಏನಾಯಿತು? ಅಲ್ಲ, ಆ ಮೊದಲಿನ ಲವಲವಿಕೆ ಇಲ್ಲ, ನಗು ಇಲ್ಲ, ಎನರ್ಜಿ ಇಲ್ಲ. ಯಾಕೆ ತುಂಬ ಸುಸ್ತು ಕಾಣಿಸ್ತಾ ಇದೆ. ಏನು ಅಂತ ಗೊತ್ತಾಗ್ತಿಲ್ಲ ಕಣ. ಮಾವ ಆ ಥರ ಎಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ನನಗೂ ಹಾಗೆ ಅನಿಸಿತ್ತು. ನಾನು ಅದಕ್ಕೆ ಹತ್ರ ಹೋಗಿ ಕೇಳಿದೆ. ಮೋಸ್ಟ್ಲಿ ಏನು ಗೊತ್ತಾ, ಈ ಸ್ಕೂಲ್ ಜವಾಬ್ದಾರಿ, ಮಕ್ಳ ಜವಾಬ್ದಾರಿ, ಮನೆ ಜವಾಬ್ದಾರಿ, ಇದನ್ನೆಲ್ಲ ಸ್ಟ್ರೆಸ್ ಆಗಿರ್ಬೇಕಷ್ಟೇ. ಇಲ್ಲ ಪಾರ್ಥ, ನಾನು ಸುಮಾರು ದಿವಸದಿಂದ ಅವಳನ್ನು ಗಮನಿಸ್ತಾ ಇದ್ದೀನಿ. ಅವಳು ಮೊದಲಿನ ಥರ ಮನೆಯವ್ರದ್ರೆಲ್ಲ ನಗ್ನಾಗ್ತಾ ಮಾತಾಡ್ತಾ ಇಲ್ಲ. ಅವಳು ನಡೆಸ್ತಿದ್ದ ಸ್ಕೂಲನ್ನು ಬೇರೆಯವ್ರಿಗೆ ವಹಿಸ್ಕೊಟ್ಟಿದ್ದಾಳೆ. ಹಾಂ, ನಿಂಗೆ ವಿಚಿತ್ರ ಅನ್ಸಲ್ವಾ? ಹೀಗೂ ಆಗಿರ್ಬೋದಲ್ವಾ. ತುಂಬ ವರ್ಷದಿಂದ ಬಿಗ್ ಬ್ರೋ ಮತ್ತು ಅದಕ್ಕೆ ದೂರ ಇದ್ದರು. ಈಗ ಒಂದಾಗಿದ್ದಾರೆ. ಅಟ್ ದ ಸೇಮ್ ಟೈಮ್ ಸ್ಕೂಲ್ ಜವಾಬ್ದಾರಿನ ಅದಕ್ಕೆ ಅವ್ರ ಹೆಗಲ ಮೇಲೆ ಹೊರಿಸ್ಕೊಂಡಿದ್ದಾರೆ. ಆ್ಯಂಡ್ ಅದಕ್ಕೆಗೂ ಅನ್ನಿಸ್ತಾ ಇರ್ಬೋದಲ್ಲ ಮಾವ, ಎಲ್ಲ ಜವಾಬ್ದಾರಿಗಳಿಂದ ಸ್ವಲ್ಪ ದೂರ ಆಗಿ ಮಕ್ಳಿಗೂ ಗಂಡಂಗೂ ಟೈಮ್ ಕೊಡಬೇಕು ಅಂತ. ಅದಕ್ಕೆ ಈ ಡಿಸಿಷನ್ ತೊಗೊಂಡಿರ್ತಾರೆ ಅಷ್ಟೇ. ಪಾರ್ಥ, ಅವಳು ಶಾಲೆನ ಕೆಲಸ ಅಂತ ಮಾಡ್ತಾ ಇರಲಿಲ್ಲ, ವೃತ್ತ ಅಂತ ನಿಷ್ಠೆಯಿಂದ ಮಾಡ್ತಾ ಇದ್ಲು. ಅಲ್ಲದೆ ಈ 2 ಮಕ್ಕಳು 2 ಕಣ್ಣಿದ್ದಂಗೆ ಎಲ್ಲೇ ಹೋದ್ರ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ಲು. ಇವತ್ತು ಮಕ್ಕಳನ್ನು ಮನೇಲಿ ಬಿಟ್ಟು ಹೋಗಿದ್ದಾಳೆ ಅಂದರೆ ನಿಂಗೆ ವಿಚಿತ್ರ ಅನ್ಸಲ್ಲ ಪಾರ್ಥ? ಮಾವ, ಈಗಿನ ಕಾಲದ ಗಂಡ ಹೆಂಡತಿಗೆ ಅವ್ರದ್ದೇ ಟೈಮ್ ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಇದ್ರಲ್ಲಿ ದೊಡ್ಡ ವಿಷಯ ಏನೂ ಇಲ್ಲ. ಅದು ಗೊತ್ತು ಕಣೋ ಪಾರ್ಥ, ಆದರೂ ಮನಸ್ಸು ಯಾಕೆ ಒಪ್ತಾ ಇಲ್ಲ ಕಣ. ಮಾವ, ಏನೋ ಸೀರಿಯಸ್ ಆಗಿ ಡಿಸ್ಕಷನ್ ನಡೀತಾ ಇದೆ. ಯಾವ ಕೇಸ್ ಬಗ್ಗೆ? ನಿಮ್ಮ ಅಕ್ಕವ್ರ ಬಗ್ಗೆ, ಐ ಮೀನ್ ಅದಕ್ಕೆ ಬಗ್ಗೆ. ಅಕ್ಕವ್ರ ಬಗ್ಗೆ ಡಿಸ್ಕಷನ್ ಮಾಡೋ ಅಂಥದ್ದೇನಿದೆ? ಅಂಕಲ್ ಯಾಕೋ ಟೆನ್ಷನ್ ಇರೋ ಥರ ಇದೆ. ಏನು ವಿಷಯ? ಟೆನ್ಷನ್ ಅಲ್ಲ ಮಲ್ಲಿ, ಕಾಳಜಿ. ಭೂಮಿಕಾ ಮೊದಲಿನ ಥರ ಇಲ್ಲ ಅಂತ ನನ್ನ ವಾದ. ಈ ಟಾಪಿಕ್ ಮೇಲೆ ಇಬ್ಬರಿಗೂ ನಾನು ವೋಟ್ ಇದೆ. ಅಕ್ಕವ್ರು ಮೊದಲಿನ ಥರ ಇಲ್ಲ ಅನ್ನೋದು ಸತ್ಯ, ಹಾಗೇನೆ ಅವ್ರಿಗೆ ಏನೂ ಆಗಿಲ್ಲ ಅನ್ನೋದು ಸತ್ಯ. ಮೊದಲಿಗೆ ನನಗೂ ಈ ಡೌಟ್ ಬಂತು. ಅದಕ್ಕೆ ಅಕ್ಕವ್ರಿಗೆ ಕೇಳಿದೆ ಏನು ವಿಷಯ ಅಂತ. ಅದಕ್ಕೆ ಹೇಳಿದ್ರು ಏನೂ ಇಲ್ಲ, ಸ್ಕೂಲ್ ಟೆನ್ಷನು ಅಷ್ಟೇನೆ ಅಂತ. ಅಕ್ಕವರು ಯಾವ ವಿಷಯನ ಯಾರಿಂದ ಬೇಕಿದ್ರು ಮುಚ್ಚಿಡ್ಬೋದು. ಆದರೆ ಬಾಬ್ನವ್ರ ಹತ್ರ ಮುಚ್ಚಿಡ್ತಾರಾ? ಇಲ್ಲ. ನನ್ನ ಹತ್ರ ಮುಚ್ಚಿಡ್ತಾರಾ? ಇಲ್ಲ. ಅದೇ ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದೀನಿ, ಅಕ್ಕವ್ರಿಗೆ ಏನೂ ಆಗಿಲ್ಲ ಅನ್ನೋದ್ರ ಬಗ್ಗೆ 3 ಜನದ್ದು ಓಟಿದೆ. ಎಸ್, ಹೌದು. ಊಟ ಮಾಡೋ ಟೈಮಲ್ಲಿ ಏನು ಕಾಫಿ ಎಲ್ಲ ಕುಡ್ಕೊಂಡು ಅಡುಗೆ ರೆಡಿ ಇದೆ, ಬನ್ನಿ. ನನಗೂ ಹೊಟ್ಟೆ ಹಸಿತಾ ಮಾವ, ಬನ್ನಿ. ಯಾರು ಏನೇ ಹೇಳಿದ್ರು ನನ್ನ ಮನಸ್ಸು ಒಪ್ತಾ ಇಲ್ವಲ್ಲ. Yes, honey. Yes. Love you too. Hey, Sanjay surprise ಇದೆ. Get ready. Okay, take care. ಜಂಗಲಕ್ಕಿ ಬಾ, ಸಿಂಗಲಕ್ಕಿ ಬಾ. ಮದರ್ ಇಂಡಿಯಾ. ಎಸ್ ಮಾಮ್, ಏನ್ ಸಮಾಚಾರ? ಜೈ, ಅವಳು ಬಂದಿದ್ದಾಳೆ. ಅವಳು ಅಂದ್ರೆ ಯಾರು? ಮಲ್ಲಿ. ಅವಳು IPS ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿದ್ದಾಳೆ. ಕೆಲವ್ರನ್ನ ವಿಚಾರಿಸ್ಕೋಬೇಕು, ಲೆಕ್ಕ ಕ್ಲಿಯರ್ ಮಾಡಬೇಕು ಅಂತ ಮಾತಾಡ್ತಾ ಇದ್ಲು. ನನಗಂತೂ ಅವಳ ಮುಖ ನೋಡೋಕ್ಕಾಗ್ತಾ ಇಲ್ಲ. ನನ್ನ ಮುಂದೆನೇ ಗೆದ್ದು ಬಂದಿರೋ ಥರ ಆಡ್ತಿದ್ದಾಳೆ. ದೊಡ್ಡ ಮಾತು. ಮೊದಲೆಲ್ಲ ನಾವು ಮುಂದೆ ನಿಂತು ಮಾತಾಡ್ತಿರ್ಲಿಲ್ಲ, ಆದರೆ ಈಗ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಿದ್ದಾಳೆ. ನೀನು ಈ ಮನೆ ಬಿಟ್ಟು ಹೋಗೋದಕ್ಕೆ ಮೂಲ ಕಾರಣನೇ ಅವಳು. ಅವಳಿಂದಾನೆ ಭೂಮಿಕಾ ಹಾಗೆಲ್ಲ ಆಟಾಡಿದ್ದು. ಇನ್ನ ಇವರಿಬ್ಬರನ್ನು ಕ್ಷಮಿಸೋ ಮಾತೇ ಇಲ್ಲ ಜೈ. ಬ್ಲಡಿ ರೂರಲ್ ಕೋಟ ಈಗ ಬೇರೆ ಲೆವೆಲ್ಗೆ ಹೋಗ್ಬಿಟ್ಲಾ? ಹೇಳ್ತಾ ಇದೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಆ ಭೂಮಿಕಂಗೆ ಏನಾದ್ರೂ ಮಾಡೋ ಮುಂಚೆ ಫಸ್ಟ್ ಇವಳಿಗೆ ಏನಾದ್ರೂ ಮಾಡಬೇಕು. ಜೈ, ಆತ್ರಕ್ಕೆ ಬಿಟ್ಟು
ಏನೇನೋ ಮಾಡಕ್ ಹೋಗ್ಬೇಡ. ಯಾಕೆ ಮಾಡ್ಬಾರ್ದು ಮಾಮ್? ಎಷ್ಟು ದಿನ ಅಂತ ಅವಳು ಆಟ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗುತ್ತೆ? ಮೊನ್ನೆವರೆಗೂ ನಮ್ಮ ಮುಂದೆ ತಲೆ ತಗ್ಸಿ ನಿಲ್ತಾ ಇದ್ದವಳು ಈಗ ನಮ್ಮ ವಿರುದ್ಧ ನಿಲ್ತಾಳೆ ಅಂತಂದ್ರೆ ಎಷ್ಟಿರ್ಬೇಡ ಅವಳಿಗೆ. ಅದೇ ನಿನಗೆ ಅರ್ಥ ಆಗ್ತಾ ಇಲ್ಲ. ಅವಳು ಮೊದಲಿನ ಮಲ್ಲಿ ಅಲ್ಲ, ಈಗ ಅವಳು IPS ಮಲ್ಲಿ. ಅವಳ ಕಣ್ಣು ಬೇರೆ ಥರನೇ ಮಾತಾಡ್ತಾ ಇದೆ. ಅವಳು ನಡ್ಕೊಳ್ಳೋ ರೀತಿ, ಅವಳು ಮಾತಾಡೋ ರೀತಿ, ಅವಳ ಕಾನ್ಫಿಡೆನ್ಸ್ ಬೇರೆ ಥರನೇ ಇದೆ. ಎಷ್ಟೇ ಅನ್ಯಾಯ ಆದರೂ ತಲೆ ತಗ್ಸಿ ನಿಂತ್ಕೊಂತಿದ್ಲಲ್ಲ, ಆ ಮಲ್ಲಿ ಅಲ್ಲ ಇವಳು. ಇನ್ನೊಂದು ವಿಷಯ, ಏನು? ಅವಳು ನನ್ನ ಹತ್ರ ಮಾತಾಡ್ತಿದ್ಲು, ಆದ್ರೆ ಅವಳ ಕಣ್ಣು ನಿನ್ನ ಹುಡುಕ್ತಾ ಇತ್ತು. ಅವಳ ಟಾರ್ಗೆಟ್ ನೀನು ಜಯ್. ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು ಮಾಮ್. ಅವಳ ಟಾರ್ಗೆಟು ನಾನು. ಆದರೆ ಆ ಮೆಸೇಜನ್ನು ನಿನ್ನ ಮೂಲಕ ಕೊಡ್ತಾ ಇದ್ದಾಳೆ ಅಷ್ಟೇ. ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅಂತ ನೋಡೋದಕ್ಕೆ. ಅದಕ್ಕೆ ಹೇಳ್ತಾರೆ, ಅವಳು ನನ್ನ ವಿರುದ್ಧ ಏನಾದರೂ ಮಾಡೋಕ್ಕೂ ಮುಂಚೆ ನಾನೇ ಅವಳಿಗೆ ಏನಾದರೂ ಮಾಡಿಬಿಡ್ತೀನಿ. ಆ ತಪ್ಪನ್ನೇ ಮಾಡಬೇಡ ಅಂತ ನಾನು ಹೇಳ್ತಾ ಇರೋದು. ಯಾಕೆ ಮಾಡಬಾರ್ದು ಮಾಮ್? ಎಷ್ಟು ದಿನ ಅಂತ ಹಾಗೆ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳಕ್ಕಾಗತ್ತೆ? ಮೊನ್ನೆವರೆಗೂ ನಮ್ಮ ಮುಂದೆ ತಲೆ ತಗ್ಸಿ ನಿಲ್ತಾ ಇದ್ದವಳು ಈಗ ನಮ್ಮ ವಿರುದ್ಧ ನಿಲ್ತಾಳೆ ಅಂತಂದ್ರೆ ಎಷ್ಟಿರ್ಬೇಡ ಅವಳಿಗೆ. ಜಯ್, ನೀನು ಕೋಪದಿಂದ ಯೋಚನೆ ಮಾಡ್ತಾ ಇದೀಯ, ಆದ್ರೆ ಅವಳು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತಿದ್ದಾಳೆ. ಅವಳಿಗೂ ಇರೋ ಡಿಫ್ರೆನ್ಸೇ ಇದು. ಅವಳೀಗ ಪೊಲೀಸ್ ಆಫೀಸರ್. ಯಾರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅವಳು ಈಗ ತುಂಬ ಚೆನ್ನಾಗಿ ಗೊತ್ತು. ಅವಳು ಇವತ್ತು ಮಾತಾಡಿದ ಕೂಡ ನಿನ್ನ ತಾಳ್ಮೆ ಟೆಸ್ಟ್ ಮಾಡೋದಕ್ಕೆ. ನನ್ನ ತಾಳ್ಮೆ ಎಷ್ಟು ಅಂತ ಸದ್ಯದಲ್ಲಿ ಅವಳು ಗೊತ್ತಾಗತ್ತೆ. ಬೇಡ ಜೈ, ದುಡುಕ್ಬೇಡ. ಅದೇ ಅವಳಿಗೆ ಬೇಕಾಗಿರೋದು. ನೋಡು, ನೀನು ಒಂದು ತಪ್ಪೆಜ್ಜೆ ಇಟ್ಟರೆ ಅವಳು ಅರ್ಧ ಕೆಲಸ ಸುಲಭ ಆಗತ್ತೆ. ನಿನ್ನ ಕೋಪನ ನಿನ್ನ ವಿರುದ್ಧನೇ ಬಳಸಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ನೀನು ಅವಕಾಶ ಮಾಡಿಕೊಡ್ಬೇಡ ಜೈ. ಇಷ್ಟು ವರ್ಷ ನಾವು ಸೋತಿದ್ದು ನಮ್ಮ ಎದುರಾಳಿಗಳು ಸ್ಟ್ರಾಂಗ್ ಆಗಿದ್ರು ಅಂತಲ್ಲ, ನಾವು ಆ ಥರ ಪಟ್ಟಿರೋದ್ರಿಂದ ನಾವು ಸೋತಿದ್ದು. ಆ ತಪ್ಪು ಮತ್ತೆ ಆಗಬಾರ್ದು ಜೈ. ಹಾಗಿದ್ರೆ ಅವಳು ಏನು ಮಾಡ್ತಾಳೋ ಮಾಡ್ಕೊಳ್ಳಿ, ನನ್ನ ಕೈಲಿ ಏನು ಆಗಲ್ಲ ಅಂತ ಸುಮ್ಮನೆ ಇರಬೇಕು ಅಷ್ಟೇ ಅಲ್ವಾ? ಸುಮ್ಮನೆ ಇರೋದು ಅಂತಂದ್ರೆ ಸೋಲೋದು ಅಂತ ಅಲ್ಲ ಜೈ. ಬೇಟೆ ಆಡೋ ಹುಲಿ ಕೂಡ ಪ್ರತಿ ಸಲ ಹಟ್ಟಿಸ್ಕೊಂಡು ಹೋಗಲ್ಲ. ತನ್ನ ಎನರ್ಜಿನ ವೇಸ್ಟ್ ಮಾಡ್ಕೊಳ್ಳಲ್ಲ. ಸರಿಯಾದ ಸಮಯ ಬರೋ ತನಕ ಕಾಯುತ್ತೆ. ಈಗ ನಮಗೂ ಅದೇ ಬೇಕಾಗಿರೋದು. ಆ ಒಳ್ಳೆ ಟೈಮ್ಗೋಸ್ಕರ ನಾವು ಕಾಯಬೇಕು. ಬೇರೆ ಏನೇ ಇದ್ರೂ ನಾನು ನೋಡ್ಕೋತೀನಿ, ನೀನು ಸೈಲೆಂಟ್ ಆಗಿರು.